ದೇವರ ನಾಮಗೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನಗಳಲ್ಲಿ ದೇವರ ವಾಕ್ಯ ಧ್ಯಾನಿಸುವುದಕ್ಕೂ ದೇವರು ಕೊಟ್ಟಿರುವಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಮಹಾ ಉಪವಾಸ ದಿನಗಳಲ್ಲಿ ದೇವರ ಸನ್ನಿಧಿಯಲ್ಲಿ ತನ್ನ ವಾಕ್ಯ ಧ್ಯಾನಿಸುವುದಕ್ಕೂ ಪ್ರಾರ್ಥನೆ ಮಾಡುವುದಕ್ಕೂ ಸಾಧ್ಯವಾಗಬೇಕು. ಈ ದಿನದ ಧ್ಯಾನಕ್ಕಾಗಿ ಇರುವಂಥ ವೇದ ಭಾಗ ಲೂಕನ ಬರೆದಿರುವ ಸುವಾರ್ತೆ 12ನೇ ಅಧ್ಯಾಯ 12ನಿಂದ 30 ತನಕ ಇರುವಂಥ ವಚನಗಳು. ಈ ವಾಕ್ಯದ ಮುಖ್ಯ ಅಂಶವೇನೆಂದರೆ ಪುಷ್ಟೀಕರಣದ ಶ್ರೀಮಂತಿಕೆ. ಒಬ್ಬ ಯವನಸ್ಥನಾಗಿರುವ ಒಂದು ಅಧಿಕಾರಿಯು ಯೇಸು ಹತ್ತಿರ ಬಂದು ಮಾತಾಡುವಂಥ ಒಂದು ಸಂದರ್ಭವಾಗಿದೆ ಈ ವೇದ ಭಾಗ. ತಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕೆಂದು ಯೇಸು ಸ್ವಾಮಿ ಹತ್ರ ಪ್ರಶ್ನೆ ಕೇಳುವಾಗ ಯೇಸು ಸ್ವಾಮಿ ಅವನು ಉತ್ತರ ಕೊಡುವ ವೇದ ಭಾಗ. ಅನೇಕ ವಿಧವಾಗಿರುವಂಥ ವಿಷಯಗಳು ಮಾತಾಡ ಮೇಲೆ ಯೇಸು ಅವನ ಹತ್ರ ಹೇಳುವ ಮಾತೇನೆಂದರೆ, ನಿನಗೆ ಒಂದು ಕಡಿಮೆಯಾಗಿದೆ, ನೀನು ನಿನ್ನ ಬದುಕನ್ನು ಮಾರಿ ಬಡವರಿಗೆ ಹಂಚಿಕೊಡಬೇಕು, ಪರಲೋಕದಲ್ಲಿ ನಿನಗೆ ಸಂಪತ್ತುಂಟಾಗುವುದು. ಈ ಮಹಾ ಉಪವಾಸ ದಿನಗಳಲ್ಲಿ ನಾವು ಚಿಂತಿಸಬೇಕಾಗಿರುವಂಥ ವಿಷಯ ಏನೆಂದರೆ, ನಮ್ಮ ಆಸಕ್ತಿ ಯಾವುದರಲ್ಲಿ ಇರುವುದು? ಯೇಸು ಕ್ರಿಸ್ತನಲ್ಲಿ ಇರಬೇಕಾಗಿರುವಂಥ ಆಸಕ್ತಿ ಯಾವ ವಿಷಯಗಳಲ್ಲಿ ಕಡಿಮೆಯಾಗಿದೆ? ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಧ್ಯಾನ ಮಾಡುವ ಆಸಕ್ತಿ, ಆ ಆಸಕ್ತಿಯಿಂದ ಎಲ್ಲಿಗೆ ನಮ್ಮ ಆಸಕ್ತಿ ಚೇಂಜ್ ಆಗಿದೆ, ವ್ಯತ್ಯಾಸವಾಗಿದೆ ಅಂತ ನಾವು ಆಲೋಚನೆ ಮಾಡಬೇಕು. ಈ ಅಧಿಕಾರಿ ಹತ್ರ ಹೇಳುವುದು, ನೀವು ವಚನ ಧ್ಯಾನಿಸುವುದು ಸರಿ, ಪಾಲನೆ ಮಾಡಬೇಕಾಗಿರುವ ರೀತಿಯಲ್ಲಿ ನೀವು ಪಾಲನೆ ಮಾಡ್ತಾ ಇಲ್ಲ, ಅದರ ಮೇಲೆ ಇರುವಂಥ ಆಸಕ್ತಿ ನೀವು ತೋರಿಸ್ತಾ ಇಲ್ಲ. ನಿತ್ಯ ಜೀವ ಹೊಂದಬೇಕಂದ್ರೆ ದೇವರ ವಚನ ಓದುವುದಕ್ಕಲ್ಲ ನಿತ್ಯ ಜೀವನ ಅವಕಾಶವಾಗುವುದು, ಅದು ಆಸಕ್ತಿಯಿಂದ ಪಾಲನೆ ಮಾಡುವವರೆಗೂ ಮಾತ್ರವೇ ನಿತ್ಯ ಜೀವದ ಅಂಶಿಯಾಗುವುದಕ್ಕೂ ಸಾಧ್ಯವಾಗುವುದು. ಈ ದೇವರ ವಚನ ನಮ್ಮ ಹತ್ರ ಹೇಳ್ತಾ ಇರುವ ಮಾತು ಇದೊಂದೇ. ಆದ್ದರಿಂದ ನಿತ್ಯ ಜೀವ ಪಡಬೇಕಂದ್ರೆ ನಮ್ಮನ್ನು ಅಗಲಿಸುವಂಥ ವಿಚಾರಗಳು, ಆಸಕ್ತಿಗಳು ಏನಂದ ಆಲೋಚನೆ ಮಾಡಿ ಅದರಿಂದ ದೂರ ಇರುವುದಕ್ಕೂ ಸಾಧ್ಯವಾಗಬೇಕು. ನಮ್ಮ ಆಸಕ್ತಿ ದೇವರ ವಿಷಯದಲ್ಲಿ ಆಗಬೇಕು. ನಮ್ಮ ಆಸಕ್ತಿ ದೇವರ ವಚನ ಧ್ಯಾನಿಸುವುದಕ್ಕಾಗಿರಬೇಕು. ನಮ್ಮ ಆಸಕ್ತಿ ದೇವರ ಆಲೋಚನೆಗಳಲ್ಲಿ ಆಗಿರಬೇಕು. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಅನೇಕ ವಿಷಯಗಳು ನಮ್ಮನ್ನು ದೇವರ ಸನ್ನಿಧಿಯಿಂದ ದೂರ ಮಾಡಿಸುವುದಕ್ಕೂ ಇರುವಾಗ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡುವನು, ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಡುವನು ಮಾತ್ರವೇ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕಾಗಿ ಸಾಧ್ಯವಾಗುವುದು. ದೇವರಲ್ಲಿ ಇರುವಂಥ ಈ ಆಸಕ್ತಿಯಲ್ಲಿ ಅನುದಿನ ಜೀವಿಸುವುದಕ್ಕೂ ದೇವರು ತನ್ನ ಪವಿತ್ರಾತ್ಮದಿಂದ ನಮ್ಮನ್ನು ಶಕ್ತಿಗೊಳಿಸಲಿ. ಆಮೆನ್.